ಸ್ನೇಹಿತರೆ ನಮಸ್ಕಾರ. ದರ್ಶನ್ ಮತ್ತು ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ಬೆಳವಣಿಗೆಗಳು ನಿಲ್ಲುವಂತ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಈಗಾಗಲೇ ಒಂದಷ್ಟು ಬೆಳವಣಿಗೆಗಳು ನಡೆದು ಸಂಚಲನ ಸೃಷ್ಟಿಯಾಗಿದ್ರೆ ಈಗ ಮತ್ತೊಂದಷ್ಟು ವಿಚಾರಗಳು ಈಗ ಹೊರಗೆ ಬರ್ತಿದ್ದಾವೆ. ಈಗ ಹೊರಗೆ ಬಂದಿರುವಂಥ ವಿಚಾರಗಳನ್ನು ಬಹುಶಃ ನೀವೇನಾದರೂ ಗಮನಿಸಿದ್ರೆ ಇದು ನಿಜವೇ ಆಗಿದ್ರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದರಲ್ಲಿ ಡೌಟೇ ಇಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದಂಥ ಒಂದೊಂದು ಕ್ರೌರ್ಯ ಮತ್ತು ಅವರು ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಮಾಡಿದಂಥ ಯತ್ನಗಳು ಎಲ್ಲವೂ ಕೂಡ ಈಗ ಬೇರೆ ಬೇರೆ ಆಯಾಮದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಿದೆ. ಮತ್ತೊಂದು ಕಡೆ ದರ್ಶನ್ ಇಲ್ಲಿ ಆಪರೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಆ ವೈದ್ಯರು ಮತ್ತು ದರ್ಶನ್ ಎಲ್ಲರೂ ಕೂಡ ಸೇರಿಕೊಂಡು ನಾಟಕವನ್ನು ಆಡಿದ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹೇಳ್ತಾ ಇದೆ. ಅಷ್ಟು ಮಾತ್ರವಲ್ಲ, ಈಗ ಪೊಲೀಸರು ಸಂಗ್ರಹಿಸಿರುವಂಥ ಸಾಕ್ಷ್ಯಗಳನ್ನು ನೋಡ್ತಾ ಹೋದರೆ ಮತ್ತು ಇನ್ನಷ್ಟು ಮಾಹಿತಿಗಳನ್ನು ಕೆದಕ್ತಾ ಹೋದರೆ ಇಲ್ಲಿ ಬೇರೆಯದ್ದೇ ಅನುಮಾನಗಳು ಮೂಡ್ತಾ ಇದ್ದಾವೆ. ಇದೆಲ್ಲದರ ಭಾಗವಾಗಿ ಈಗ ಇಲ್ಲಿ ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಬೇಕು ಅನ್ನುವಂತಹ ಒಂದು ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ತೀರ್ಮಾನಿಸಿದೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕೂಡ ಸಂಗ್ರಹಿಸಿದೆ ಅನ್ನೋದನ್ನು ಸ್ವತಃ ಗೃಹ ಸಚಿವರೇ ಬಹಿರಂಗಪಡಿಸೋದ್ರ ಮೂಲಕ ಈಗ ಮಹತ್ವದ ಬೆಳವಣಿಗೆ ಮುಂದೆ ನಡೀಲಿದೆ ಎನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮುಂದೇನಾಗ್ತದೆ, ಸದ್ಯಕ್ಕೆ ಏನಾಗ್ತಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡೋದಾದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಇಂಥ ಇಂಟ್ರೆಸ್ಟಿಂಗ್ ನ್ಯೂಸ್ಗಳ ಅಪ್ಡೇಟ್ಸ್ಗಳ ಮಾಹಿತಿಯನ್ನು ಪಡಿತಾ ಹೋಗಿ. ನೋಡಿ, ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹತ್ವದ ಮಾಹಿತಿಯೊಂದನ್ನು ಈಗ ಹಂಚಿಕೊಂಡಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನ ಆರೋಪಿ ಹಾಗೂ ನಟ ದರ್ಶನ್ ತುಗುದೀಪ್ ಬಗ್ಗೆ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಹೇಳಿದ್ದಾರೆ. ನಟ ದರ್ಶನ್ ಇದೀಗ ಮಧ್ಯಂತರ ಜಾಮೀನಿನ ಮೇಲೆ 6 ವಾರಗಳ ಚಿಕಿತ್ಸೆ ಪಡೆಯೋದಕ್ಕಾಗಿ ಹೊರಗಡೆ ಬಂದಿದ್ದಾರೆ. ಆದರೆ ಮುಖ್ಯವಾಗಿ ಮಧ್ಯಂತರ ಬೇಲ್ ಬಂದಿದ್ದೆ ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ. ಆದರೆ ಇಲ್ಲಿವರೆಗೂ ಕೂಡ ದರ್ಶನ್ಗೆ ಆಪರೇಷನ್ ಆಗಲಿಲ್ಲ. ಇದೀಗ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿರೋದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ನಟ ದರ್ಶನ್ಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಸಿಕ್ಕಿತ್ತು. ಈಗಾಗಲೇ ಮಧ್ಯಂತರ ಜಾಮೀನಿನ ಅರ್ಧ ಅವಧಿ ಮುಕ್ತಾಯವಾಗಿದೆ. ಈ ಅವಧಿಯಲ್ಲಿ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಕೂಡ ಆಪರೇಷನ್ ಬಗ್ಗೆ ಮಹತ್ವದ ಅಪ್ಡೇಟ್ಸ್ಗಳೇನು ಬಂದಿಲ್ಲ. ಅಲ್ಲದೆ ದರ್ಶನ್ಗೆ ಆಪರೇಷನ್ ಯಾವಾಗ ಮತ್ತು ಯಾವ ರೀತಿಯ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಅನ್ನುವಂಥ ಬಗ್ಗೆನೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಪ್ರಾಸಿಕ್ಯೂಷನ್ ಸಹ ಈಚೆಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿತ್ತು. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥ ಮಾತುಗಳು ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಒಂದಷ್ಟು ವಿಚಾರವನ್ನು ಇಲ್ಲಿ ಪರಮೇಶ್ವರ್ ಬಹಿರಂಗಪಡಿಸಿದ್ದು ಈ ವಿಚಾರ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅವರ ವಿರುದ್ಧ ಪ್ರಬಲ ಸಾಕ್ಷಿಗಳು ಇವೆ ಅನ್ನುವಂತಹ ಮಾತುಗಳು ಈಗ ನಿಜವಾಗಿದೆ. ಅಲ್ಲದೆ ಸುಮಾರು 100 ದಿನಗಳಿಗೂ ಕೂಡ ಹೆಚ್ಚು ದಿನ ಜೈಲಿನಲ್ಲೇ ಇದ್ದಂಥ ದರ್ಶನ್ ಈ ಕೇಸು ಒಂದು ರೀತಿಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆಗೂ ಕೂಡ ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರವಾಗಿತ್ತು. ರೇಣುಕಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಅಗತ್ಯ ಮತ್ತು ಪ್ರಮುಖ ದಾಖಲೆಗಳನ್ನು ಪೊಲೀಸರು ಈಗಾಗಲೇ ಸಂಗ್ರಹಿಸಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಕೇಸ್ ಹಾಗೂ ಈ ಹತ್ಯೆ ನಡೆದಂಥ ಜಾಗದಲ್ಲಿ ನಟ ದರ್ಶನ್ ಫೋಟೋ ಸಿಕ್ಕಿರೋದ್ರ ಬಗ್ಗೆನೂ ಕೂಡ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ಹತ್ಯೆ ಆದಂಥ ಜಾಗದಲ್ಲಿ ನಟ ದರ್ಶನ್ ಇರುವಂಥ ಫೋಟೋ ಪೊಲೀಸರಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿದ್ದಾರೆ. ಆ ಫೋಟೋ ಬಗ್ಗೆ ನಾವು FSL ರಿಪೋರ್ಟ್ನ ವರದಿ ಪಡೆಯೋದಕ್ಕಾಗಿ ಹೈದರಾಬಾದಿಗೆ ಕಳಿಸಿದ್ವಿ. ಆ ತಂತ್ರಜ್ಞಾನ ನಮ್ಮ ಬಳಿ ಇಲ್ಲ. ಆ ಫೋಟೋದಲ್ಲಿ ದರ್ಶನ್ ಇರೋದು ದೃಢಪಟ್ಟಿದೆ. ಯಾರೋ ಜೊತೆಯಲ್ಲಿದ್ದವರು ವಿಡಿಯೋ ಮಾಡಿಕೊಂಡು ಹೋಗಿದ್ದಾರೆ ಅಂತೆಲ್ಲ ಹೇಳಿದರು. FSL ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಮನವಿಯನ್ನು ಸಲ್ಲಿಸೋದಾಗಿಯೂ ಕೂಡ ಹೇಳ್ತಾರೆ. FSL ರಿಪೋರ್ಟ್ ಆಗಿ ಕಾಯ್ತಿದ್ವು. ಅದನ್ನು ಈಗ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಮುಂದಿನ ಕ್ರಮ ಆಗಬೇಕು ಅಂತ ಹೇಳ್ಬಿಟ್ಟು ತನಿಖೆ ನಡೆದಿದೆ ಅಂತಲೂ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ದರ್ಶನ್ ಆಪರೇಷನ್ ವಿಚಾರದ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇದರಿಂದ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಈ ಹಿಂದೆ ನಾಳೆ ನಾಡಿದ್ದರಿಂದ ಆಪರೇಷನ್ ಮಾಡಿಲ್ಲ ಅಂತ ಆದರೆ ನಾಳೆ ನಾಡಿದ್ದು ಆಪರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಬೆನ್ಮೂಳೆ ಮುರಿದೇ ಹೋಗುತ್ತೆ ಅಂತೇಳಿ ಹೇಳಿದರು. ಪಕ್ವ ಹೊಡೆಯುತ್ತೆ ಅಂದರೆ ಸ್ಟ್ರೋಕ್ ಹೊಡೆಯುತ್ತೆ ಅಂತಲೂ ಕೂಡ ಹೇಳಿದರು. ಈಗ ಯಾವುದೂ ಕೂಡ ಆಗಿಲ್ಲಲ್ಲ, ಇವಾಗೇನೋ ಆಗೇ ಇಲ್ವಲ್ಲ, ಏನಿದ್ರ ಅರ್ಥ ಅನ್ನೋದನ್ನು ಪರಮೇಶ್ವರ್ ಪ್ರಶ್ನೆ ಮಾಡ್ತಾರೆ. ಇದೀಗ ಮಧ್ಯಂತರ ಜಾಮೀನು ಸಿಕ್ಕು ಇಷ್ಟು ದಿನವಾದರೂ ಡಾಕ್ಟರ್ಗಳು ಆಪರೇಷನ್ಗೆ ಕೈ ಹಾಕಿಲ್ಲ ಅಂತಾದರೆ ಅಲ್ಲದೆ ಈ ಬಗ್ಗೆ ಕೋರ್ಟ್ ವ್ಯವಸ್ಥೆಯಲ್ಲಿ ತೀರ್ಮಾನ ಆಗಬೇಕಾಗಿದೆ. ಹೀಗಾಗಿ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅನ್ನುವಂಥ ಮುನ್ಸೂಚನೆಯನ್ನು ಕೊಡೋದ್ರ ಮೂಲಕ ದರ್ಶನ್ಗೆ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಷ್ಟೇ ಅಲ್ಲ, ಇನ್ನೂ ಕೂಡ ಸಾಕಷ್ಟು ವಿಚಾರಗಳು ಈಗ ಬಹಿರಂಗ ಆಗ್ತಿದ್ದಾವೆ. 2ನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ರ ಬಗ್ಗೆ ನಿನ್ನೆಷ್ಟೇ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಈ 2ನೇ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಸ್ಫೋಟಕ ಅಂಶಗಳು ಕೂಡ ಬಯಲಿಗೆ ಬಂದಿದ್ದಾವೆ.
ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಜೀವ ಬಿಟ್ಟ ಮೇಲೆ ದರ್ಶನ್ ಗ್ಯಾಂಗ್ನಿಂದ ಸಾಕ್ಷಿ ನಾಶದ ಹುನ್ನಾರಗಳು ನಡೆದಿದ್ದಾವೆ. ದರ್ಶನ್ ಬಾಡಿಗಾರ್ಡ್ನಿಂದಲೇ ಸಾಕ್ಷಿ ನಾಶದ ಹುನ್ನಾರ ನಡೆದಿದೆ ಎನ್ನುವಂಥ ಸಂಬಂಧ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ NCR ಕೂಡ ದಾಖಲಾಗಿತ್ತು. ದರ್ಶನ್ ಬಾಡಿಗಾರ್ಡ್ ನಾಗೇಶು ಸಾಕ್ಷಿ ನುಡಿಯದಂತೆ ಪ್ರಮುಖ ಸಾಕ್ಷಿಗೆ ಬೆದರಿಕೆಯನ್ನು ಹಾಕಿದ್ದಂತೆ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಂಥ ಬಾಡಿಗಾರ್ಡ್ ನಾಗೇಶ್ ವಿರುದ್ಧ ದೂರನ್ನು ನೀಡಿದ್ದಾನೆ. ಆ ವ್ಯಕ್ತಿ ದರ್ಶನ್ ಗ್ಯಾಂಗ್ನಿಂದ ಈ ಸಾಕ್ಷಿಗಳನ್ನು ನಾಶ ಮಾಡಲಾಗಿದೆ. ಜೊತೆಗೆ ಅಲ್ಲಿ ನಾಶ ಮಾಡಲಾಗಿದ್ದಂಥ ಬಟ್ಟೆ ಸಂಬಂಧ ಸಾಕ್ಷಿ ನುಡಿಯಲು ಬಂದಿದ್ದರು ಕೂಡ. ಈ ವೇಳೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ವ್ಯಾಪ್ತಿಯ 100 ಮೀಟರ್ ದೂರದಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಕೃತ್ಯದ ವೇಳೆ ಬಿಸಾಡಿದ್ದಂಥ ಬಟ್ಟೆಗಳ ಕುರಿತು ಬಾಯಿ ಬಿಡದಂತೆ ಸಾಕ್ಷಿಗೆ ಬಾಡಿಗಾರ್ಡ್ ನಾಗೇಶ್ ಬೆದರಿಕೆಯನ್ನು ಹಾಕಿದ್ದಾರೆ. ಬಟ್ಟೆ ಬಗ್ಗೆ ಬಾಯಿ ಬಿಟ್ಟರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತಲೂ ಕೂಡ ಹೆದರಿಸಿದ್ದಾರೆ. ಈ ಸಂಬಂಧ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿತ್ತು. ನಾಗೇಶ್ ಕರೆಸಿ ವಿಚಾರಣೆ ಮಾಡಿದಂಥ ಪೊಲೀಸರು ಈ ಬಗ್ಗೆ ಮುಚ್ಚಳಿಕೆಯನ್ನು ಕೂಡ ಬರ್ಕೊಂಡಿರೋದ್ರ ಬಗ್ಗೆ ಈಗ 2ನೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಷ್ಟು ಮಾತ್ರವಲ್ಲ, ಚಿತ್ರದುರ್ಗದ ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈ ಚಾರ್ಜ್ ಶೀಟ್ನಲ್ಲಿ ಇನ್ನಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾನಾ ಹಂತದಲ್ಲಿ ತನಿಖೆಗಳನ್ನು ಮಾಡ್ತಾ ಇದ್ದಾರೆ. 17 ಆರೋಪಿಗಳ ಹಣಕಾಸಿನ ಮೂಲಕ್ಕೆ ತನಿಖಾಧಿಕಾರಿಗಳು ಕೈ ಹಾಕಿದ್ದಾರೆ. ಇದರಿಂದ ಮತ್ತಷ್ಟು ವಿಚಾರಗಳು ಹೊರಬರ್ತವೆ ಅನ್ನುವಂತಹ ಪ್ರಶ್ನೆ ಈಗ ಎತ್ತಿದೆ. ದರ್ಶನ್ ಪ್ರಕರಣದಲ್ಲಿ ಹಣದ ವ್ಯವಹಾರ ನಡೆದಿದೆ. ಕ್ಯಾಶ್ ಮೂಲಕ ಒಂದಷ್ಟು ವ್ಯವಹಾರಗಳು ಕುದುರಿದ್ರೆ ಇದರ ಜೊತೆಗೆ ಆನ್ಲೈನ್ ಮೂಲಕವೂ ಹಣದ ವ್ಯವಹಾರ ನಡೆದಿರುವವರಿಗೆ ಗುಮಾನಿ ಇದೆ. ಈ ಕಾರಣದಿಂದ ಪೊಲೀಸರು ಈ ವಿಚಾರವಾಗಿ ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳು ಬೆಂಗಳೂರಿನ ವಿವಿಧ ಖಾತೆಗಳಲ್ಲಿ ಈಗ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಮತ್ತು ಬೇರೆ ಬೇರೆ ಕಡೆ ಈಗ IDFC ಫಸ್ಟ್ ಬ್ಯಾಂಕ್ ಇರ್ಬೋದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಕೋಟಕ್ ಮಹೇಂದ್ರ ಇರ್ಬೋದು, ಕೆನರಾ, SBI, ICICI ಬ್ಯಾಂಕು, ಹೀಗೆ ಇವರನ್ನೆಲ್ಲರನ್ನ ಬ್ಯಾಂಕ್ಗಳ ಅಕೌಂಟ್ಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ತೆಗೆಸುವಂಥ ಪ್ರಯತ್ನವನ್ನು ಪೊಲೀಸರು ಶುರು ಮಾಡಿದ್ದಾರೆ. ಮಾಗಡಿ ರೋಡ್ನ ಒಂದು ಬ್ಯಾಂಕ್ನಿಂದ 14 ಜನ ಆರೋಪಿಗಳಿಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳು KYCಯನ್ನು ಪಡೆದಿದ್ದಾರೆ. ಇಮೇಲ್ ಮೂಲಕ ಮಾಹಿತಿಗಳು ಸಂಗ್ರಹ ಆಗಿದ್ದಾವೆ. ಕೊಲೆಯ ಹಿಂದೆ, ಹತ್ಯೆಯ ಹಿಂದೆ ಅಥವಾ ನಂತರ ಈ ವ್ಯವಹಾರಗಳು ನಡೆದಿರುವಂತಹ ಸಾಧ್ಯತೆ ಇದೆ. ಅದು ಎಷ್ಟು ಮೊತ್ತದಲ್ಲಿ ನಡೆದಿದೆ, ಹೇಗೆ ನಡೆದಿದೆ ಅನ್ನೋದನ್ನು ಇಲ್ಲಿ ಪತ್ತೆ ಹಚ್ಚೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಿದ್ದಾರೆ ಪೊಲೀಸರು. ದರ್ಶನ್ ಅವರು ಹತ್ಯೆಯನ್ನು ಮುಚ್ಚಿ ಹಾಕೋದಕ್ಕೆ ದೊಡ್ಡ ಮೊತ್ತದ ಹಣ ನೀಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಒಂದಷ್ಟು ಹಣದ ವ್ಯವಹಾರ ಕ್ಯಾಶ್ ಮೂಲಕ ಆಗಿದೆ, ಇನ್ನೊಂದಷ್ಟು ಹಣದ ವ್ಯವಹಾರ ಆನ್ಲೈನ್ ಮೂಲಕ ಆಗಿದೆ ಅನ್ನುವಂತಹ ಮಾತುಗಳನ್ನು ಈ ಸಾಕ್ಷಿಗಳೇ, ಕೆಲವರು ಆರೋಪಿಗಳೇ ಸಾಕ್ಷಿಗಳಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ದರ್ಶನ್ಗೆ ಸಂಕಷ್ಟಗಳು ಹೆಚ್ಚಾಗ್ತಿರೋದು ಆ ದರ್ಶನ್ ಜೊತೆಗಿದ್ದಂತಹ ಸಹ ಆರೋಪಿಗಳಿಂದನೇ. ಯಾಕಂತ ಹೇಳಿದ್ರೆ ತನಿಖೆ ಸಂದರ್ಭದಲ್ಲಿ ದರ್ಶನ್ ಬಗ್ಗೆ ಅಂದರೆ ದರ್ಶನ್ ಅಲ್ಲಿದ್ದರು, ದರ್ಶನ್ ಬಂದಿದ್ದರು, ದರ್ಶನ್ ಇವೆಲ್ಲವನ್ನು ಕೂಡ ನೋಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದೆ ದರ್ಶನ್ ಸಹವರ್ತಿಗಳು ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಾಗಿ ದರ್ಶನ್ಗೆ ಇಲ್ಲಿ ಕಂಪ್ಲೀಟಾಗಿ ಸಂಕಷ್ಟ ಸುತ್ತಿಕೊಳ್ಳೋದಕ್ಕೆ ಮತ್ತು ದರ್ಶನ್ ಎಷ್ಟೇ ಪಾರಾಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದಕ್ಕೆ ಅಡ್ಡಿ ಆಗ್ತಿರೋದು ಬೇರೆ ಯಾರೋ ಅಲ್ಲ, ದರ್ಶನ್ ಜೊತೆಗೆ ಇರೋರೇ ಅನ್ನೋದರಲ್ಲಿ ಡೌಟ್ ಇಲ್ಲ. ಹೀಗಾಗಿಯೇ ದರ್ಶನ್ ಇಲ್ಲಿ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಈ ಪ್ರಕರಣದಿಂದ ಹೊರಗಡೆ ಬರೋದಕ್ಕೆ ಅಥವಾ ಈ ಪ್ರಕರಣದಿಂದ ದರ್ಶನ್ ಜಾರಿಕೊಳ್ಳೋದಕ್ಕೆ ಏನೇ ಯತ್ನವನ್ನು ಮಾಡಿದರೂ ಕೂಡ ಅದು ಅಸಾಧ್ಯ. ಇನ್ನು ಈಗ ಕೋರ್ಟ್ ಕೂಡ ಜಾಮೀನನ್ನು ನಿರಾಕರಣೆ ಮಾಡ್ತಾನೆ ಇದೆ. ಯಾಕಂತ ಹೇಳಿದ್ರೆ A1 ಇರ್ಬೋದು, ಉಳಿದಂಥ ಆರೋಪಿಗಳಿರ್ಬೋದು. ಈಗ ದರ್ಶನ್ಗೆ ಮಧ್ಯಂತರ ಜಾಮೀನು ಬಿಟ್ಟರೆ ಅದು ಕೂಡ ರೆಗ್ಯುಲರ್ ಬೇಲ್ ಅಲ್ಲ. ರೆಗ್ಯುಲರ್ ಬೇಲನ್ನು ಅಲ್ಲೂ ಕೂಡ ರಿಜೆಕ್ಟ್ ಮಾಡ್ತಿದೆ. ಜೊತೆಗೆ ಇನ್ನುಳಿದಂಥ ಆರೋಪಿಗಳ ರೆಗ್ಯುಲರ್ ಬೇಲ್ ಅರ್ಜಿಯನ್ನು ಕೂಡ ರಿಜೆಕ್ಟ್ ಮಾಡ್ತಾನೆ ಬಂದಿದೆ. ಅದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತ ಹೇಳಿದ್ರೆ ಇದೇ ಎಲ್ಲ ಅಂಶಗಳು. ಇಲ್ಲಿ ಇಷ್ಟು ಸೀರಿಯಸ್ ಆದಂಥ ಅಂಶಗಳು ಇರುವಾಗ ಇವರನ್ನು ಹೇಗೆ ತಾನೇ ಜಾಮೀನು ಕೊಟ್ಟು ಹೊರಗಡೆ ಕಳಿಸೋಕೆ ಸಾಧ್ಯ ಆಗುತ್ತೆ ಅನ್ನೋದು ಕಾನೂನಿನ ಒಂದು ಲೆಕ್ಕಾಚಾರ. ಹಾಗಾಗಿ ಕಾನೂನಿನ ಪಂಡಿತರು ಈಗ ಈ ಮೂಲಕ, ಅಂದರೆ ಈಗ ದರ್ಶನ್ ಪರ ವಕೀಲರಿರ್ಬೋದು, ಈ ಆರೋಪಿಗಳ ಪರ ವಕೀಲರಿರ್ಬೋದು, ಇವರು ಯಾವ ರೀತಿ ಇದನ್ನು ಟ್ಯಾಕಲ್ ಮಾಡ್ತಾರೆ, ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದ್ರ ಮೇಲೆ ಇವರ ಭವಿಷ್ಯ ನಿಂತಿದೆ ಅಂತಲೇ ಹೇಳ್ಬೋದು. ಬಟ್ ಅಷ್ಟು ಈಸಿಯಾಗಿ ಸರ್ಕಾರಿ ವಕೀಲರಂತೂ ಬಿಡೋದಿಲ್ಲ ಅನ್ನೋದರಲ್ಲಿ ಡೌಟೇ ಇಲ್ಲ. ಮುಂದೇನಾಗುತ್ತೆ ಕಾದು ನೋಡಲೇಬೇಕು. ಬಟ್ ದರ್ಶನ್ಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ದರ್ಶನ್ ಮಧ್ಯಂತರ ಜಾಮೀನು ಅರ್ಜಿ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆದರೂ ಕೂಡ ಅಚ್ಚರಿ ಪಡಬೇಡಿ ಅಂತೇಳಿ ಹೇಳ್ತಾ, ಈ ಕೇಸ್ ಇದೆಯಲ್ಲ ದರ್ಶನ್ ಬದುಕಿನ ಅತಿ ದೊಡ್ಡ ಮೈಲಿಗಲ್ಲಾಗಿ ಹೋಗುತ್ತಾ ಕಾದು ನೋಡಬೇಕು. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.